ತಿಂಗಳ ಹಿಂದೆ ನಿಮ್ಮನ್ನು ಭೇಟಿ ಮಾಡಿದಾಗ ನಾನು ರಮೇಶ್ ಹುಡ್ರಿಗೆ ಅವತ್ತು ಸ್ವಲ್ಪ ನಿಮಗೆ ಉಪಹಾರ ಏರ್ಪಾಡು ಮಾಡಿ ಅಂತ ಹೇಳಿದಾಗ ಅದು ಟೈಮು ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಿ ಅವತ್ತು ಸರಿಯಾದಕ್ಕೆ ಉಪಹಾರ ಮಾಡಲಿಲ್ಲ. ಅವತ್ತು ನಾನು ಆಮೇಲೆ ನಿಮ್ಮೆಲ್ಲರ ಜೊತೆ ಸಂವಾದ ಮಾಡಿದ ಮೇಲೆ ಮತ್ತೊಂದಿನ ಬಾಳೆಲೆಲೆ ಊಟ ಮಾಡಿ ನಾನು ನಿಮ್ಮ ಜೊತೆ ಊಟ ಮಾಡ್ತೀನಿ, ಸ್ವಲ್ಪ ಎಲ್ಲ ಆವತ್ತು ವಿಷಯ ಮಾತಾಡ್ತೀನಿ ಅಂತ ಹೇಳಿ ನಿಮಗೆ ಹೇಳಿದ್ದು ನಿಜ. ಇದಾದಮೇಲೆ ಕಬ್ಬನ್ ಪಾರ್ಕಲ್ಲಿ ಜಾಕ್ ಫ್ರೂಟ್ದು, ಮ್ಯಾಂಗೋದು, ಆಮೇಲೆ ನಮ್ಮ ಜಾಮ್ ಫ್ರೂಟ್, ನೇರಳೆ ಹಣ್ಣು, ಇದರದ್ದು ಒಂದು 15 ದಿನ 18 ದಿನ ಅಲ್ಲಿ ಬೆಳೆಗಾರರ ಒಂದು ಕಾರ್ಯಕ್ರಮವನ್ನು ಅವ್ರು ತಂದು ಅಲ್ಲಿ ಮಾರಾಟ ಮಾಡಲಿಕ್ಕೆ ಕಬ್ಬನ್ ಪಾರ್ಕಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಏರ್ಪಾಡು ಮಾಡಿದ್ರು. ನಾನು ಅವತ್ತಲ್ಲಿ ಹೋಗಿದ್ದೇನೆ. ಆದರೆ ಅವತ್ತು ನನಗೆ ಸಮಾಧಾನ ಆಗಲಿಲ್ಲ. ಮಾವಿನ ಎಣ್ಣೆ ಭಾಳ ಜಾಸ್ತಿ ಇತ್ತು, ಹಳಸನ್ನು ಭಾಳ ಕಡಿಮೆ ಇತ್ತು. ಅದಾದಮೇಲೆ ಕೇಳಿದೆ ಡೈರೆಕ್ಟ್ರಿಗೆ. ಅವ್ರು ಹೇಳಿದರು, ಲಾಲ್ಬಾಗಲ್ಲಿ ನಾವು ಮತ್ತೊಂದು ಕಾರ್ಯಕ್ರಮ ಏರ್ಪಾಡು ಮಾಡ್ತೀವಿ, ಅಲ್ಲಿ ಈ ಜಾಕ್ ಫ್ರೂಟು ತುಂಬ ಬರುತ್ತೆ, ಮಾವಿನ ಹಣ್ಣು ಬರುತ್ತೆ, ನೇರಳೆ ಹಣ್ಣು ಬರುತ್ತೆ ಅಂತ ಹೇಳಿ ಅವರು ನಮ್ಮ ಡೈರೆಕ್ಟ್ರು, ಹಾರ್ಟಿಕಲ್ಚರ್ ಡೈರೆಕ್ಟ್ರು ಹೇಳಿದರು. ಮೊನ್ನೆ ಹೋಗಿದ್ದೆ ನಾನು, ನೀವು ಬಂದಿದ್ದಕ್ಕೆ. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಹಳಸಿನ ಹಣ್ಣಿನ ಸ್ಟಾಲ್ಗಳನ್ನು ನಾನೇ ನೋಡಿದೆ ಕಣ್ಣಿಂದ. ಅದರ ಮೇಲೆ ಅವರು ಕೆಲವು ತೋಡೆಗಳನ್ನು ಬಿಡಿಸಿ ಹಣ್ಣನ್ನು ಪಂದರವಾಗಿಟ್ಟು ತೋರಿಸಿದಂಥದ್ದು ನಾವು ನೋಡಿದ್ವಿ. ಕೆಲವು ರುಚಿನೂ ನೋಡಿದ್ವಿ. ಈಗ ಕೇಂದ್ರದಲ್ಲಿ ನಾನು ಈ ವಿಷಯದಲ್ಲಿ ರಾಜ್ಯಸಭಾ ಸದಸ್ಯನಿಗೆ ಇದರ ಬಗ್ಗೆ ತೀವ್ರತರವಾಗಿ ಹೋರಾಟ ಮಾಡಿದ್ದು ಸತ್ಯ. ನಮ್ಮ ವ್ಯವಸಾಯದ ಇಲಾಖಾ ಮಂತ್ರಿಗಳು ನಾನು ಖಂಡಿತ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದು ಸತ್ಯ. ಆದರೆ ಇನ್ನೂ ಅದು ಆಶ್ವಾಸನೆ ಈಡೇರಿಲ್ಲ. ಈಗ ಮತ್ತೆ ಇನ್ನೊಂದು ಅವರಿಗೆ ಒತ್ತಾಯ ಮಾಡಿ ಇದನ್ನು ಮಾಡಬೇಕು ಅಂತೇಳಿ ನಾನು ಪತ್ರ ರೆಡಿ ಮಾಡಿದ್ದೇನೆ, ಕಳಿಸ್ತೇನೆ. ಇದು ಕೇವಲ ಕರ್ನಾಟಕಕ್ಕೆ ಸಂಬಂಧ ಅಲ್ಲ. ಕೇರಳ, ತಮಿಳುನಾಡು, ಕರ್ನಾಟಕ ಈ ಭಾಗದಲ್ಲಿ
ಹೆಚ್ಚು ಇವತ್ತು ರಸ್ತೆ ಒಳಗೇನೆ ಅನೇಕ ಕಡೆ ಈ ಜಾಕ್ ಫ್ರೂಟ್ನ ರಾಶಿ ಮಾಡಿರೋದು ನೋಡ್ಬೋದು. ಬರೀ ಲಾಲ್ಬಾಗಲ್ಲಿ ಮಾತ್ರ ಮಾಡಿದ್ದಾರೆ ಅಂತ ಹೇಳಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಏರ್ಪಾಡು ಮಾಡೋದು ಒಂದು ಕಡೆ ಆದರೆ, ನೀವು ಅನೇಕ ಕಡೆ ನಾವು ರಸ್ತೆಯಲ್ಲಿ ಪ್ರವಾಸ ಮಾಡುವಾಗ ಮಂಡ್ಯ ಜಿಲ್ಲೆ ಇರ್ಬೋದು, ರಾಮನಗರ ಇರ್ಬೋದು, ಅಲ್ಲಲ್ಲೇ ಸ್ಟಾಕ್ ಮಾಡಿದ್ದಾರೆ. ಇದು ಹೌದು. ಒಂದು ವಿಷಯ ನಾನು ಗಮನಿಸಿದ್ದೇನೆ, ಬೆಳಗಾವಿ, ಬಿಜಾಪುರ, ಬಹುಶಃ ಗುಲ್ಬರ್ಗ, ರಾಯಚೂರು, ಇವನ್ ಧಾರವಾಡ, ದಾವಣಗೆರೆಯಿಂದ ಮೇಲೆ ಅಪ್ ಟು ಗುಲ್ಬರ್ಗವರೆಗೆ, ಬೆಳಗಾವಿವರೆಗೆ ಬಹುಶಃ ಈಗ ಹಳಸಿನ ಬೆಳೆ ಆ ಭಾಗದಲ್ಲಿ ಹವಾಗುಣನ, ಏಕೆಂದರೆ 40-45 ಟೆಂಪ್ರೇಚರ್ ಹೋಗುತ್ತೆ. ಆ ಹಿನ್ನೆಲೆಯಲ್ಲೇನಾದರೂ ಆ ಭಾಗದಲ್ಲಿ ಅಷ್ಟೊಂದು ಉತ್ತೇಜನ ಇಲ್ಲ. ಬಟ್ ದಾವಣಗೆರೆಯಿಂದ ಅಪ್ ಟು ಮೈಸೂರಿಗೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಕೋಲಾರ ಇರ್ಬೋದು, ಈ ರಾಮನಗರ ಇರ್ಬೋದು, ಈ ಕಡೆ ನಮ್ಮ ಇಲ್ಲಿ ಪಕ್ಕದಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಂಥ ಈ ಭಾಗದಲ್ಲಿ, ದೇವನಹಳ್ಳಿ ಈ ಕಡೆ ಎಲ್ಲ ತುಂಬ ಹಳಸಿನನ್ನು ರಾಶಿ ನಾವು ನೋಡ್ಬೋದು. ಇದು ಹಣ್ಣನ್ನು ಬಳಕೆ ಮಾಡ್ತೀವಿ, ಬೀಜನ ಸಾರಿಗೆ ಬಳಕೆ ಮಾಡ್ತೀವಿ, ಅದರ ಹಣ್ಣನ್ನು ಇದನ್ನು ಕತ್ತರಿಸಿ ದನಗಳಿಗೆ ಅದನ್ನು ಮೇವಾಗಿ ಕೂಡ ಕೊಡ್ತಾರೆ, ಸಣ್ಣದಾಗಿ ಕತ್ತರಿಸಿ. ಆಮೇಲೆ ಬಿಫೋರ್ ಫುಲ್ಲಿ ಮೆಚ್ಯೂರ್ಡ್, ಅದು ಇನ್ನೂ ಕಾಯ ಇದ್ದಾಗ ನಮ್ಮಲ್ಲೂ ಅದನ್ನು ಪಲ್ಯ ಮಾಡ್ತೀವಿ, ಸಾರು ಮಾಡ್ತೀವಿ. ಇದು ನಮ್ಮಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅದೇ ರೀತಿ ಹುಣಸೆಹಣ್ಣು, ನಾನು ಈಗ ಅಂಗಡಿಗೆ ಹೋಗಿ ಹುಣಸೆಹಣ್ಣನ್ನ ಒಂದು ಡಬ್ಬದಲ್ಲಿ ತೊಗೊಂಬರ್ಬೇಕು, ಇಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಟೈಮ್ ಆಗಲಿಲ್ಲ. ಇಲ್ಲಿ ನಮ್ಮಲ್ಲಿ ಹುಣಸೆಹಣ್ಣು ಸಾಮಾನ್ಯ ಬಡವರೆಲ್ಲ ಹುಣಸೆಹಣ್ಣನ್ನೇ ಉಪಯೋಗ ಮಾಡೋದು. ಇಲ್ಲಿ ನಾವು ಬೆಂಗಳೂರಲ್ಲೇ ಅಂಗಡಿಗೆ ಹೋದರೆ ಹುಣಸೆಹಣ್ಣು ಇವತ್ತು ಉಂಡುಂಡೆನೇ ಇಟ್ಟಿರ್ತಾರೆ. ಅದನ್ನು ಜನ ಬರೀ ಊಟಕ್ಕಷ್ಟೇ ಅಲ್ಲ, ಇವನ್ ಪಾತ್ರೆಗಳನ್ನು ಕ್ಲೀನ್ ಮಾಡೋಕ್ಕೆ ಕೂಡ ಅದನ್ನು ಬಳಕೆ ಮಾಡ್ತಾರೆ. ಅದರ ದುರಂತ ಏನಂದರೆ, ಉತ್ತರ ಹಿಂದೂಸ್ತಾನದಲ್ಲಿ ಈ ಹುಣಸೆಹಣ್ಣಿನ ಬಳಕೆ ಇಲ್ಲ. ಅವರೇನಿದ್ರು ನಿಂಬೆಹಣ್ಣನ್ನು ಸ್ವಲ್ಪ ಕಟ್ ಮಾಡಿ ಆ ಪೀಸಸ್ಸನ್ನೇ ಹಾಗೆ ಸ್ವಲ್ಪ ಊಟಕ್ಕೆ ಬಳಕೆ ಮಾಡ್ತಾರೆ. ಅವರು ನಿಂಬೆಹಣ್ಣನ್ನ ಅದನ್ನು ಭಾಳ ಹೆಚ್ಚು ಮಾಡಲ್ಲ, ಸುಮ್ಮನೆ ಜಸ್ಟ್ ಒಂದು ಏನು ಪ್ರಿಪೇರ್ ಮಾಡಿರ್ತಾರೋ ಅದರ ಮೇಲೆ ನಿಂಬೆಹಣ್ಣಿನ ರಸನ ಬಳಕೆ ಮಾಡ್ತಾರೆ.
ಆಮೇಲೆ ಹಳಸಿನಕಾಯಿನ ಚಿಕ್ಕದನ್ನ ಅವರು ಮಾರಾಟ ಮಾಡ್ತಾರೆ. ನಾನು ಮಾಜಿ ಚಂದ್ರಶೇಖರ್ ದೇವಗಂತ ಪ್ರಧಾನಮಂತ್ರಿಗಳಾಗಿದ್ದ ಚಂದ್ರಶೇಖರ್ ಮನೆಯಲ್ಲಿ ಊಟ ಮಾಡಿದ್ದೇನೆ. ಅವರು ಈ ಎಳೆಯ ಹಳಸಿನಕಾಯಿನಲ್ಲಿ ಕತ್ತರಿಸಿ ಅತ್ಯಂತ ರುಚಿಕರವಾಗಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ಆದರೆ ಈ ಮೆಚ್ಯೂರ್ ಆಗಿರೋ ಹಣ್ಣನ್ನು ಆ ಭಾಗದಲ್ಲಿ ಬಿಹಾರ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಆ ಭಾಗದಲ್ಲಿ ಇದನ್ನು ಬಳಕೆ ಮಾಡೋದಿಲ್ಲ. ಅದರಿಂದ ಈ ಮಕಾನ ಬೋರ್ಡ್ಗೆ ಏನು ಕೇವಲ ಒಂದು ವಾರದಲ್ಲಿ ನಿರ್ಣಯ ಮಾಡಿದರು, ಇದಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ಹೌಸ್ನಲ್ಲಿ. ಆದರೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ನಾನು ಅವರ ಆಶ್ವಾಸನೆ ಕೊಟ್ಟಾಗ ನಾನು ಲೋಕಸಭೆ ರಾಜ್ಯಸಭೆಯಲ್ಲಿ ಇದ್ದೀನಿ. ಈ ವಿಷಯನ ಸಾಕಷ್ಟು ಪ್ರಸ್ತಾಪ ಮಾಡಿದ್ದೇನೆ. ರಾಜ್ಯಸಭೆಯಲ್ಲಿ ಇದ್ದೆ. ಅವ್ರು ಬಂದು ನನ್ನ ಕೈ ಹಿಡ್ಕೊಂಡು ನಾನು ಖಂಡಿತವಾಗಿ ಜೀವ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಇದೆಲ್ಲ ಈಗಾಗಲೇ ಹೇಳಿದ್ದೇನೆ ನಿಮ್ಮನ್ನು. ಈಗ ಮತ್ತೊಂದು ಪತ್ರವನ್ನು ಅವರಿಗೆ ಕಳಿಸ್ಕೊಡ್ತೇನೆ. ಇವತ್ತು ಪ್ರಾಮುಖ್ಯವಾಗಿ ನಾನು ಮೊನ್ನೆ 2 ದಿನ ಟಿ ವಿಗಳನ್ನು ನೋಡಲಿಲ್ಲ. ದಯಮಾಡಿ ಯಾರೋ ಮಿಸ್ಟೇಕ್ ಮಾಡ್ಕೋಬೇಡಿ. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಈ ರಾಜ್ಯಸಭೆ ಆಯ್ಕೆ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ. ಅದ್ರ ಬಗ್ಗೆ ನನ್ನ ತಲೆ ಬಿಸಿ ಮಾಡ್ಕೋಬಾರ್ದು ಅಂಥೇಳಿ ನಾನು 2 ದಿನ ಟಿ ವಿ ಬಂದ್ ಮಾಡಿದೆ ನಮ್ಮ ಮನೆಯಲ್ಲಿ. ತಮಾಷೆಗೆ ಹೇಳ್ತೀನಿ. ನಮ್ಮ ಸ್ನೇಹಿತರು ಕೆಲವರು ಎಲ್ಲ ಜನ ಭಾಳ ಬೇಸರದಿಂದ ದೇವೇಗೌಡರಿಗೆ ಕೊಡಬೇಕಾಗಿತ್ತು, ಅನ್ಯಾಯ ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಅಂತ ಹೀಗೆ ನಮ್ಮ ಅಭಿಮಾನಿಗಳು ನನಗೆ ವರದಿ ಒಪ್ಪಿಸ್ತಾ ಇದ್ದರು. ನಾನು ಅವರಿಗೆ ಸಮಾಧಾನ ಹೇಳ್ತಾ ಇದ್ದೆ. ನಾನು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯಿತು? 7 ದಶಕಗಳು. 1960 ನಾನು ತಾಲೂಕು ಬೋರ್ಡ್ ಮೆಂಬರ್ ಆಗಿ ಎಲೆಕ್ಟ್ ಆದೆ. ಅದಕ್ಕೆ ಮುಂಚೆ ಆಂಜನೇಯ ಕೋಆಪರೇಟಿವ್ ಸೊಸೈಟಿಯ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ 1954-55. ಅದಾದಮೇಲೆ ನಿಮ್ಗೆ ಅನೇಕರಿಗೆ ಗೊತ್ತಿಲ್ಲ, ಇವರು ರೂರಲ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಮಾಡಿದರು. ಆಗ ಗ್ರಾಮೀಣ ಪ್ರದೇಶದಲ್ಲಿ ಇದು ಗಾಣ, ಕಬ್ಬಿನ ಗಾಣಕ್ಕೆ ಸಾಲ ಕೊಡೋದು, ಹೀಗೆ ಹಲವಾರು ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಸಾಲ ಕೊಡುವಂಥದ್ದು ರೂರಲ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಅಂತೇಳಿ ಐ ಥಿಂಕ್ ಬೀರಪ್ಪನವರು ಆಗ ಇಂಡಸ್ಟ್ರಿಯಲ್ ಕಮಿಷನರ್ ಆಗಿದ್ದರು ಆ ಕಾಲದಲ್ಲಿ. ಆಗ ನಾನು ದಿ ಜನರಲ್ ಸೆಕ್ರೆಟರಿ ಆಫ್ ಹೊಳೆನರಸೀಪುರ ತಾಲೂಕಿನ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದೆ. ಹೀಗೆ 1954-55 ನಾನು ನನ್ನ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ
ಒಂದು ವ್ಯವಸ್ಥೆ ಜೀವನದಲ್ಲಿ ನಾನು ನನ್ನ ವೃತ್ತಿ ಜೀವನ ಕಂಟ್ರಾಕ್ಟ್ ಮಾಡ್ತಾಯಿದ್ರು. ಅದರ ಜೊತೆಗೆ ಜನಗಳ ಸೇವೆಯನ್ನು ಮಾಡತಕ್ಕಂಥದ್ದಕ್ಕೆ ಆ ಕಾಲದಲ್ಲಿ ಕೂಡ ಕಾಲವನ್ನು ಸ್ವಲ್ಪ ಮೀಸಲಾಗಿ ಇಡ್ತಾ ಇದ್ದೆ. ಹಾಗೆ ಅಲ್ಲಿಂದ ಪ್ರಾರಂಭ ಆಗಿದ್ದು. ಆಮೇಲೆ ಅಸೆಂಬ್ಲಿಗೆ ನಿಲ್ಲುವ ಒಂದು ಸನ್ನಿವೇಶ ಬಂತು. ತಾಲೂಕು ಬೋರ್ಡಿನಿಂದ ಅದು ಈ ವೋಟರ್ ಕಾನ್ಸ್ಟಿಟ್ಯೂನ್ಸಿ 40,000. ಅದರಲ್ಲಿ ನಾನು ನಮ್ಮ ಪಕ್ಷದ ವತಿಯಿಂದ ಕ್ಯಾಂಡಿಡೇಟ್ನ ಒಂದು ಗುಂಪು ಮಾಡಿ ಹಾಕಿದ್ದೆ. ನಾವೆಲ್ಲ ಸೀಟು ಗೆದ್ವಿ. ಅದೆಲ್ಲ ಒಂದು ಇತಿಹಾಸ ಅಷ್ಟೇ. ಏಕೆಂದರೆ ಆ ಕಾಲದಲ್ಲಿ ನಮ್ಮ ಕ್ಷೇತ್ರದಲ್ಲಿ ವೈವೀರಪ್ಪನವರು ಎ ಜಿ ರಾಮಚಂದ್ರರನ್ನು ಸೋಲಿಸಿ 2ನೇ ಬಾರಿಗೆ ಗೆದ್ದಿದ್ರು. ನಾನು ಅದಕ್ಕೆ ವಿರುದ್ಧವಾಗಿ ನಮ್ಮೂರಲ್ಲೇ ಹರದನಹಳ್ಳಿ ನಮ್ಮ ಪಕ್ಷದ ಎಲ್ಲ ಅಭಿಮಾನಿಗಳ ಇಡೀ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜನವನ್ನೆಲ್ಲ ಸೇರಿಸಿ ಒಂದು ದೊಡ್ಡ ಔತಣಕೂಟ ಏರ್ಪಾಡು ಮಾಡಿ ನಾನು ಮೊದಲನೇ ಬಾರಿಗೆ ಚುನಾವಣಾ ಕಣಕ್ಕೆ ಎಲ್ಲರನ್ನು ಇಳಿಸಿದೆ. ನಾವು 15 ಜನದಲ್ಲಿ 13 ಜನ ಗೆದ್ವಿ. ಅದು ಮೊದಲನೇ ಒಂದು ಪ್ರಯೋಗ. ಅದಾದಮೇಲೆ ನಾನೇ ಅಸೆಂಬ್ಲಿ ನಿಂತೆ ವೈವೀರಪ್ಪನವ್ರನ್ನ ಸೋಲಿಸಿದೆ. ಅಲ್ಲಿಂದ ಮುಂದಕ್ಕೆ ರಾಜಕೀಯ ಹಂತ ಹಂತವಾಗಿ ಈಗ 1993 ನಾನು ರಾಜ್ಯಸಭಾ ಸದಸ್ಯನಿಗೆ ಮೊನ್ನೆ ನಿವೃತ್ತನಾಗಿದ್ದೇನೆ. ನನ್ನ ವಯಸ್ಸು ಎಷ್ಟೀಗ 93. ಇನ್ನೆಷ್ಟು ವರ್ಷ ಇರಬೇಕು? ನೀವು ಮಾಧ್ಯಮದಲ್ಲಿ ಇದ್ರ ಬಗ್ಗೆ ತುಂಬ ನನ್ನ ಹೆಸರು ಕನ್ಸಿಡರ್ ಮಾಡ್ತಾರೆ ಅಂಥೇಳಿ ಒಂದು 7-8 ಹೆಸರುಗಳ ಜೊತೆಗೆ ನನ್ನನ್ನು ಸೇರಿಸಿ ನೀವು ಅದಕ್ಕೆ ಒಂದು ದೊಡ್ಡ ಪ್ರಚಾರ ಮಾಡಿದ್ರಿ. ದಯಮಾಡಿ ನೀವು ಪ್ರಚಾರ ಮಾಡಿದ್ದಕ್ಕೆ ನಾನು ಬೇಸರ ಮಾಡ್ಕೊಳ್ಳೋದಿಲ್ಲ. ನಿಮಗೆ ಆಭಾರಿಯಾಗಿದ್ದೇನೆ. ನಾನು ಹೋದ ತಿಂಗಳು 26ನೇ ತಾರೀಕು ಅಗ್ರಿಕಲ್ಚರ್ ಮಿನಿಸ್ಟರ್ ಬರೆದಿರತಕ್ಕಂಥ ಪುಸ್ತಕ ಮೋದಿಯವ್ರ ಬಗ್ಗೆ. ಅದನ್ನು ಮೋದಿಯವರು ಈ ಪುಸ್ತಕ ದೇವೇಗೌಡರೇ ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿ ಅವ್ರ ಪತ್ರ ಬರೆದ್ರು ನನಗೆ, ನೀವೇ ಬಿಡುಗಡೆ ಮಾಡಬೇಕು ಅಂತ. ನಾನು ಡೆಲ್ಲಿಗೆ ಹೋದೆ, ಆ ಪುಸ್ತಕ ಬಿಡುಗಡೆ ಮಾಡಿದೆ. ಬಿಡುಗಡೆ ಮಾಡಿ ನಾನು ಯಾರನ್ನೂ ನೋಡಲಿಲ್ಲ, ಇನ್ಕ್ಲೂಡಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದ್ದರು, ಕೆಲವು ರಾಜ್ಯಗಳ BJP ಮುಖ್ಯಮಂತ್ರಿಗಳಿದ್ದರು. ನಾನು ಒಬ್ಬರ ಹತ್ರ ಮಾತಾಡಲಿಲ್ಲ. ಅಗ್ರಿಕಲ್ಚರ್ ಮಿನಿಸ್ಟ್ರದ್ದು ಪುಸ್ತಕ ರಿಲೀಸ್ ಮಾಡಿದೆ. ಅವರು ನನ್ನ ಬಗ್ಗೆ ತುಂಬ ಎತ್ತರಕ್ಕೆ ನನ್ನ ಬಗ್ಗೆ ಮಾತನಾಡಿದರು. ವೆಂಕಯ್ಯ ನಾಯ್ಡು ಅವರಿದ್ದರು, ಅವರು ಕೂಡ ಮಾತನಾಡಿದರು. ಕಾರ್ಯಕ್ರಮ ಮುಗಿದು ಸೀದಾ ಬೆಂಗಳೂರಿಗೆ ವಾಪಸ್ ಬಂದೆ. ನಾನು ಒಂದು ವೇಳೆ ಏನಾದರೂ ರಾಜ್ಯಸಭಾ ಸದಸ್ಯನಾಗಿ ಕಂಟಿನ್ಯೂ ಆಗಬೇಕು ಅನ್ನೋ ವ್ಯಾಮೋಹ ಇದ್ದರೆ ನಾನಿದ್ದು ನಮ್ಮ ಕೇಂದ್ರದ ಮುಖಂಡರುಗಳನ್ನು ಭೇಟಿ ಮಾಡ್ತಾಯಿದ್ದೆ. ನಾನು ಸೀದಾ ಆ ಕಾರ್ಯಕ್ರಮ ಮುಗಿದ ಮರುಕ್ಷಣದಲ್ಲಿ
ಬೆಂಗಳೂರಿಗೆ ವಾಪಸ್. ಈ ಮಧ್ಯದಲ್ಲಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಕೊಟ್ಟರು, ನಾವು 18 ಜನ ಇದ್ದೀವಿ, ನಾವು ರಾಜ್ಯಸಭಾ ಅಪೇಕ್ಷೆ ಮಾಡಲ್ಲ. ಅದು ನಾನು ವೆಲ್ಕಮ್ ಮಾಡಿದೆ, ಏಕೆಂದರೆ ಇದರ ಬಗ್ಗೆ ನಾವು ಯಾಕಪ್ಪ, ಭಾರತೀಯ ಜನತಾ ಪಾರ್ಟಿಲಿ 43 ಜನ ಇದ್ದಾರೆ, ಅವ್ರಿಗೊಂದು ಸೀಟ್ ಆನಂದವಾಗಿ ಸಿಕ್ಕುತ್ತೆ, ನಾವ್ಯಾಕೆ 18 ಜನ ಇಟ್ಕೊಳ್ಳೋದ್ರ ಬಗ್ಗೆ ಆಸಕ್ತಿ ತೋರಿಸ್ಬೇಕು ಅನ್ನೋ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ನ ವೆಲ್ಕಮ್ ಮಾಡಿದೆ ನಾನು. ಅಂದರೆ ಇದರಲ್ಲಿ ಮೋದಿಯವರ ನನ್ನ ಸಂಬಂಧ ಒಂದು ರಾಜ್ಯಸಭಾ ಸೀಟಿನಿಂದ ನನ್ನ ಸಂಬಂಧ ಇದೆ ಅಂತ ಹೇಳಿ ಈ ನಾಡಿನ ಜನ, ಈ ರಾಷ್ಟ್ರದ ಜನ ತಿಳ್ಕೊಳ್ಬಾರ್ದು. 1914 ಹೌದು, ಅವರು ಮೊದಲನೇ ಬಾರಿಗೆ ಲೋಕಸಭೆ ಚುನಾವಣೆಯಲ್ಲಿ 286 ಸೀಟನ್ನು ಗಳಿಸಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರ್ಬೋದಾಗಿತ್ತು. ಆದರೂ NDA ಸ್ನೇಹಿತರನ್ನೆಲ್ಲ ಸೇರಿಸಿ ಸರ್ಕಾರ ಮಾಡೋದು. ನಾನು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗೋಧರಾ ಪ್ರಕರಣದ ಬಗ್ಗೆ ಬಹಳ ಕಠಿಣವಾಗಿ ನಾನು, ಚಂದ್ರಬಾಬು ನಾಯ್ಡು ಅವರು ಕಠಿಣವಾಗಿ ಆ ವಿಷಯದಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ವಿ. ಅದಾದಮೇಲೆ ಅವರು ಪ್ರಧಾನಮಂತ್ರಿ ಆದಮೇಲೆ ಮೊದಲನೇ ಬಾರಿಗೆ ಅವರ ಭೇಟಿ ಆಯಿತು. ಅದು ಹಿಂದೆ ಹೇಳಿದ್ದೇನಾಗಲಿ ನಾನು. ಅಲ್ಲಿಂದ ನನ್ನ ಸಂಬಂಧ ಮೋದಿಯವ್ರ ಜೊತೆ ಒಂದು ರಾಜ್ಯಸಭಾ ಸ್ಥಾನಕ್ಕೋಸ್ಕರವಾಗಿ ನಮ್ಮ ಸಂಬಂಧ ಕಳೆದ 10 ವರ್ಷದಲ್ಲಿ ಅದು ಬೆಳೀಲಿಲ್ಲ. ವೈಯಕ್ತಿಕವಾಗಿ ಅವರ ಸಂಬಂಧ ಕಳೆದ 10 ವರ್ಷದಿಂದ ಈ ದೇಶದಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ಮೋದಿಯವರ ಬಗ್ಗೆ ಆಗಲಿ, ಅವರ ಆಡಳಿತದ ಬಗ್ಗೆ ಆಗಲಿ ನನ್ನ ಭಾವನೆಯನ್ನು ಹೇಳುವಾಗ ನಿರ್ಭಯವಾಗಿ ಹೇಳಿದ್ದೇನೆ. ಕಾಂಗ್ರೆಸ್ ಹಿಂದೆ ಹೇಗೆ ನಡ್ಕೊಂಡಿದೆ, ಅದಕ್ಕಿಂದೆ ಇದ್ದವರು ಹೇಗೆ ನಡ್ಕೊಂಡಿದ್ದಾರೆ, ಅದನ್ನು ವಿಶ್ಲೇಷಣೆ ಮಾಡುವಾಗ ಅದಕ್ಕೆ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ಮೋದಿಯವರ ನಾಯಕತ್ವಕ್ಕೆ ನಾನು ಸಮರ್ಥನೆ ಮಾಡಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಇಲ್ಲಿ ಕುಮಾರಸ್ವಾಮಿಯವರು ಸರ್ಕಾರ ತೆಗೆದಾಗ ನಾನೇ ಕುಮಾರಸ್ವಾಮಿಯವರಿಗೆ ನೀನು ಮೋದಿಯವ್ರ ಜೊತೆ ಹೋಗು ಅಂತ ಹೇಳಿದಂಥದ್ದನ್ನು ನಿಮ್ಮ ಮುಂದೆ ಆಗಲೇ ಹೇಳಿದ್ದೇನೆ. ನೀನು ಹೊಸತೇನಿಲ್ಲ. ಅದನ್ನು ನಮ್ಮ ಸಂಬಂಧ ನಾಟ್ ಬಿಕಾಸ್ ಆಫ್ ಓನ್ಲಿ ಫಾರ್ ಎ ಮೆಂಬರ್ಶಿಪ್ ಆಫ್ ರಾಜ್ಯಸಭಾ. It is a personal bondage between me and Modi from last 10 years. On all circumstances, I stood with Modi, I stood with the Prime Minister for the works that he has done in last 10 years to see that this country's development, all-round development, and much more than that. Now, there are so many problems. India is a vast country, 145 crores population. So, now I don't think there is any other leader who can compete with Modi from my India. Let us be frank. So, not only the overall development of our country,
he said in 2040 or 45, 5 trillion our economic growth ಆ ಹಂತಕ್ಕೆ ತಗೊಂಡು ಹೋಗಬೇಕು ಅನ್ನೋ ನಮ್ಮ ಆರ್ಥಿಕ ಶಕ್ತಿ, ಡಿಫೆನ್ಸ್ನಲ್ಲಿ ನಮ್ಮ ಶಕ್ತಿ ಎಷ್ಟು ಹೆಚ್ಚಾಗಿದೆ, ಹೀಗೆ ಹಲವಾರು ವಿಷಯ ಹೇಳಬಹುದು. ವಿದೇಶದಲ್ಲಿ ಇವತ್ತು ಮೋದಿಯವರನ್ನು ಒಬ್ಬ ನಾಯಕ ಅಂತ ಗುರುತಿಸಿದ್ದಾರೆ. ಇದು ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಹೊರ ದೇಶದಲ್ಲೂ ಕೂಡ ಮೋದಿಯವರ ಬಗ್ಗೆ ಒಂದು ಎತ್ತರದ ಸ್ಥಾನ ಇದೆ. ಆ ಮಟ್ಟಕ್ಕೆ ಬೆಳೆದಿರತಕ್ಕಂಥ ವ್ಯಕ್ತಿ ಇನ್ಯಾರೂ ಇಲ್ಲ. ಅದರಿಂದ ನನ್ನ ಅವರ ಸಂಬಂಧ ಕೇವಲ ಒಂದು ರಾಜ್ಯಸಭಾ ಸೀಟಿಗೋಸ್ಕರ ಅಲ್ಲ, ಅದು ವೈಯಕ್ತಿಕವಾಗಿ ನಾನು ಅವರ ಜೊತೆ ನಿಕಟವಾದ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ಆ ಸಂಬಂಧ ನಾನು ಸದಸ್ಯನಿಲ್ಲದೇ ಇದ್ದರೂ ಅದು ಮುಂದುವರ್ಕೊಂಡು ಹೋಗುತ್ತೆ. ಕೇವಲ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ನಮ್ಮ ಸಂಬಂಧವಿತ್ತು, ಇಲ್ಲಿ ಮುಗಿದೋಯ್ತು ಅನ್ನೋ ಪ್ರಶ್ನೆ ಇಲ್ಲ. ಮುಂದೆ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಆಗಲಿ ನಾನು ಮೋದಿಯವರನ್ನು ಭೇಟಿ ಮಾಡಬಹುದು, ಪತ್ರ ವ್ಯವಹಾರ ಮಾಡಬಹುದು. ನಾನು ನನ್ನ ನಿಕಟವಾದ ಸಂಬಂಧವನ್ನು ನನ್ನ ಜೀವನದ ಕೊನೆಯ ಘಟ್ಟದವರೆಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ. ನಾವು ಇಂಡಿಯಾ ಜೊತೆ ಸೇರಿದ್ದೇವೆ. ಇದು ಕೇವಲ ಒಂದು ರಾಜ್ಯಸಭಾ ಸೀಟ್ನಿಂದ ಅಂತ್ಯ ಆಗುತ್ತೆ ಅಂತೇಳಿ ಯಾರೂ ಭಾವಿಸ್ಕೊಳ್ಬಾರ್ದು. ಅವರ್ ಬಾಂಡೇಜ್, ಅವರ್ ರಿಲೇಷನ್ಶಿಪ್ will be continued as long as Devegowda is alive. And Kumaraswamy is in the cabinet and he will continue there as one of the prominent ministers. And what little he can do the service to the nation, he will do it. But so far as Karnataka is concerned, and what little service I can do for a regional party. Our party is a regional party. What little I can do with the cooperation of so many leaders. I have not called any leaders for the press conference. I told only Ramesh Kumar. Tippeswamy is here. Rangnath, our Reddy, Chaudhary is sitting. I think Gurraj Vanshamaradavaru. From Gurraj. So I have not actually called any leaders. Only told Ramesh couldn't to have ಬಾಳೆಯಲ್ಲಿ ಊಟ ಹಾಕಿಸಿ ನಾನು ಊಟ ಮಾಡ್ತೀನಿ, ಎಲ್ಲ ಜೊತೆಲಿ ಊಟ ಮಾಡಿದ್ದು ಇಷ್ಟು ನಾನು ರಮೇಶ್ ಕೊಟ್ಟರಿಗೆ ತಿಳಿಸಿದ್ದೆ. ಎಲ್ಲ ಸ್ನೇಹಿತರು ತಿಪ್ಪೇಸ್ವಾಮಿ ಇರೋದು ಎಲ್ಲ ಬಂದಿದ್ದಾರೆ, ನಾವು ಎಲ್ಲ ಊಟ ಮಾಡೋಣ. ಬಟ್ ನಾನು ಕೂತ್ಕೊಳ್ಳೋದಿಲ್ಲ. ನಮ್ಮ ರಾಜ್ಯದಲ್ಲಿ ಈ ಪಕ್ಷದ ಬೆಳವಣಿಗೆಗೆ ಎಷ್ಟು ಕೈಲಿ ಶಕ್ತಿ ಇದೆಯೋ, ಏಕೆಂದರೆ ಒಂದು ನಾನು ವೀಲ್ ಚೇರಲ್ಲಿ ಬಂದೆ. ಈಗ ಪಾರ್ಲಿಮೆಂಟ್ಗೂ ವೀಲ್ ಚೇರಲ್ಲೇ ಹೋಗ್ತಾ ಇದ್ದೀನಿ. ನಮ್ಮ ರಾಜ್ಯದ ವಿಷಯದ ಬಗ್ಗೆ, ದೇಶದ ವಿಷಯದ ಬಗ್ಗೆ ಮಾತನಾಡುವಾಗ ನಾನು ನಿರ್ಭಯವಾಗಿ ಮಾತನಾಡ್ತಾ ಇದ್ದೆ. ಯಾರ ಹಂಗಿಗೆ ಒಳಗಾಗಿ ನಾನು ಮಾತನಾಡಿದನಲ್ಲ. ಇಲ್ಲಿ
ನಮ್ಮ ಪಕ್ಷದ ಬೆಳವಣಿಗೆಗೆ ನಾವು ಇಂಡಿಯಾದಲ್ಲಿ ಇದ್ದೇವೆ, ಆದರೆ ಪಕ್ಷನೂ ಸಂಘಟನೆ ಮಾಡಬೇಕಲ್ಲ. ಇಲ್ಲಿ ತಿಪ್ಪೇಸ್ವಾಮಿಯವರಿದ್ದಾರೆ, 5 ಕಾರ್ಪೊರೇಷನ್ ಮಾಡಿದ್ದಾರೆ, ಅದಕ್ಕೆ ಒಬ್ಬೊಬ್ಬರನ್ನು ಮುಖ್ಯಸ್ಥರು ಮಾಡಿದ್ದಾರೆ. ಅದರ ಮೇಲ್ವಿಚಾರಣೆಗೆ ರಮೇಶ್ ಗೌಡ್ರನ್ನು ಮಾಡಿದ್ದಾರೆ. ಈಗ ಕಾರ್ಪೊರೇಷನ್ಗೆ 369 ಸೀಟ್ಗಳಿದೆ. ಇಲ್ಲಿ ಎಷ್ಟು ಸೀಟ್ ನಿಲ್ಲೋದು, ಏನು ಮಾಡೋದು? ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಹೀಗೆ ನಮ್ಮ ರಾಜ್ಯದ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಪಾರ್ಟಿ ಆಫೀಸ್ಗೆ ಬರ್ತೇನೆ, ಎಲ್ಲಿ ಕಾರ್ಯಕ್ರಮ ನಡೆದರೆ ಅಲ್ಲಿಗೆ ಹೋಗ್ತೇನೆ. ನನಗೆ ಮಾತಾಡೋದಕ್ಕೆ ಅದು ಭಗವಂತನ ಅನುಗ್ರಹ. ಶೃಂಗೇರಿ ಶಾರದಾಂಬೆ ಆ ಜ್ಞಾಪಕ ಶಕ್ತಿ ಕೊಟ್ಟಿದ್ದಾಳೆ. ನಾನು ಈಗ 75 ವರ್ಷದಲ್ಲಿ ಏನು ನಡೀತು ಅಂತ ಸೂಕ್ಷ್ಮವಾಗಿ ನಿಮಗೆ ತಿಳಿಸ್ತೀನಿ. ಅದರಿಂದ ನಾನೇನು ಕೆಲಸ ಮಾಡ್ಕೊಂಡು ಬಂದಿದ್ದೇನೆ, ಆ ಕೆಲಸದ ವಿಷಯದಲ್ಲಿ ಎಲ್ಲಿ ನನ್ನ ಪ್ರವೇಶ ಅವಶ್ಯಕತೆ ಇದೆಯೋ ಆ ಹಂತದಲ್ಲಿ ನಾನು ರಾಜ್ಯಕ್ಕೆ ಒಳ್ಳೆಯದಾಗೋ ಹಿನ್ನೆಲೆಯಿಂದ, ದೇಶಕ್ಕೆ ಒಳ್ಳೆಯದಾಗೋ ಹಿನ್ನೆಲೆಯಿಂದ ನನ್ನ ಶಕ್ತಿ ಮೀರಿ ಕೆಲಸ ಮಾಡ್ತೇನೆ. ಇಷ್ಟು ಮಾತ್ರ ಇವತ್ತು ನಿಮ್ಮ ಮುಂದೆ ನಿವೇದನೆ ಮಾಡಿಕೊಳ್ತೇನೆ. ಒಂದು ರಾಜ್ಯಸಭಾ ಸದಸ್ಯ ಸ್ಥಾನದಿಂದನೇ ನನ್ನ ಮೋದಿಯವರ ಸಂಬಂಧ ಮುಗಿದೋಯ್ತು ಅನ್ನೋ ತಪ್ಪು ಕಲ್ಪನೆ ಈ ರಾಷ್ಟ್ರದ, ಈ ರಾಜ್ಯದ ಜನತೆಯಲ್ಲಿ ಇರಬಾರದು ಅಂತ ಹೇಳಿ ನಾನು ಈ ಸ್ಪಷ್ಟೀಕರಣ ಇವತ್ತು ನಿಮ್ಮ ಮುಂದೆ ನೀಡುತ್ತಾ ಇದ್ದೇನೆ. ಬಹುಶಃ ಇಷ್ಟು ಸಾಕು ಅಂತ ಕಾಣುತ್ತೆ. ನಾವೆಲ್ಲ ಆನಂದವಾಗಿ ಊಟ ಮಾಡೋಣ. 1 ಗಂಟೆ ಆಯಿತು. ಬ್ರೀಫಾಗಿ ಇಂಗ್ಲೀಷ್ನಲ್ಲಿ ಹೇಳ್ಬಿಡಿ ಸರ್. ಏನು ಹೇಳಿ ಅದು ಬ್ರೀಫಾಗಿ 1-2 ನಿಮಿಷ ಇಂಗ್ಲೀಷ್ನಲ್ಲಿ ಹೇಳ್ಬಿಡಿ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಬ್ರೀಫಾಗಿ ಈಗ ನ್ಯಾಷನಲ್ ಮೀಡಿಯಾಕ್ಕೆ ಮೇಡಮ್, ಐ ವಾಂಟ್ ಟು ಸೇ ಫ್ಯೂ ವರ್ಡ್ಸ್. ಊಟಕ್ಕೆ ಹೋಗೋಣ, ಇಟ್ಬಿಡಿ. ಬ್ರೀಫಾಗಿ ಹೇಳ್ಬಿಡಿ, ಏನು ಹೇಳಿದೆ ಅದನ್ನು. ರೆಡಿ ಸರ್. ಇನ್ನೊಂದಿಬ್ಬರು ಬರ್ತಾರೆ. My personal relationship with the Prime Minister Modi is from 2014. From last 10 years, on various occasions, we have exchanged so many ways among ourselves. My friendship with Modi is not because of this Rajya Sabha membership. Rajya Sabha membership is not an important issue. To continue our friendship, there will be no hesitation on my part to say anything pertaining to the state or to the center. Even today, I may meet with the Prime Minister Narendra Modi to interact and to present whatever the problems that concern the state and the center. And we will continue in NDA. There will be no hindrance. Kumaraswamy is a cabinet minister
holds important portfolio. He will continue as a cabinet minister. And this Rajya Sabha, which is I only say the media has been trying to project Even your Congress friends Devgowda, Congress also with has- other 5-6 members. Devgowda. I have never asked if I am so interested. When I went to Delhi on 26th, I could have met the Prime Minister. I could have met the Home Minister. I am not interested. I straight away come back. Please understand. How long? I am now 93. Yes, memory is very alert. My working style is still, I'm a person who never sit idle. I will always do what best I can to serve the people of Karnataka and also the state. Now, the tamarind or jackfruit issue, I am sending a reminding letter. I pursue the matter to see that it should be cleared. It is only in the interest of the farmers. There is no personal interest for me. Like that, various interests are there. I am not going to give all those details. There are so many issues. When I meet next time, I will share some of the other important issues. Now I think the clarification about the so-called the Rajya Sabha, I made it very clear. My personal bondage with NDA, especially with the Prime Minister, will continue as long as I am alive. And I hope and trust he is very healthy, has got the capacity to run the nation. He is now just 74 or 75. I think another 10 years he can robust health. I think he can continue to serve this great nation, Sir, today he a completes population of 145 crores. So I hope and trust he is a firm believer of Lord Shiva. He went to Kedarnath. He improved the Kedarnath temple where the road was totally collapsed, including the temple, the premises. Lot of money was spent when he was the chief minister of Gujarat. And Somnath has made a all-round improvement. So he has come to hear Vivekananda temple. For 55 hours he has Mauna Vrat. He is a very God-fearing man. In addition to his political engagements, he is by birth, he has got the blessings of Almighty. I hope and trust he will continue to run this country to further strengthen our country's all-round progress, not only economic, not only on defense side, on so many issues. Now our opponents are fighting about this price rise of the petrol and diesel and crude oil. I don't want to explain under what circumstances now the country has to face
All these things I have already explained. There is no need for me to further explain on that. I think today we will conclude. We will again reiterate this. Don't be unnecessarily try to our friends should not overplay, having not allowed me to continue in Rajya Sabha. My relationship, my bondage with Modi ji has somewhere strained. It is not at all. My relationship, my friendship, my personal bondage will continue as long as I am alive, and I will try to persuade the issues pertaining to the state and the center so far as the development is concerned. With these words, we will conclude today. We will have a good lunch. Ramesh Gowda has arranged. We will all together eat together and disperse. With these words, I will thank you one and all, electronic media, print media, and the press, the media. Thank you one and all. Namaskar, Jai Hind. ಏನೋ ಕೇಳ್ತಾರಂತೆ. ಒಂದೆರಡು ಕ್ವಶನ್ಸ್ ಇದೆ ಕೇಳ್ತಿದ್ದಾರೆ. ಕಾಂಗ್ರೆಸ್ನವರಿಗೆ ನಿಮ್ ಬಗ್ಗೆ ಭಯಂಕರ ಪ್ರೀತಿ ಇದೆ. ಕಳೆದ ಬಾರಿ ನಿಮ್ಮನ್ನು ಆಯ್ಕೆ ಮಾಡಿದ್ವಿ, ಈ ಬಾರಿ ಬಿಜೆಪಿ ಆಯ್ಕೆ ಮಾಡಿಲ್ಲ ಅಂತ ಹೇಳಿ ಬಹಳ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಕಾಂಗ್ರೆಸ್ನವ್ರಿಗೆ ನಿಮ್ಮ ಬಗ್ಗೆ ಈಗ ಬಹಳ ಪ್ರೀತಿ ಬಂದಿದೆ. ಹೋದ ಬಾರಿ ಆಯ್ಕೆ ಮಾಡಿದ್ರಿ, ಈ ಬಾರಿ ಬಿಜೆಪಿ ಅವರು ಆಯ್ಕೆ ಮಾಡಲಿಲ್ಲ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನಾನು ಈ ವಿಷಯದಲ್ಲಿ ಯಾವುದೇ ಆಸಕ್ತಿ ವಹಿಸಿಲ್ಲ. ಕುಮಾರಸ್ವಾಮಿಯವರು ಈ ವಿಷಯದಲ್ಲಿ ಈ MLC ವಿಷಯದಲ್ಲಿ ಮೊನ್ನೆ ಚರ್ಚೆ ಮಾಡಿದ್ದಾರೆ. ಬಹುಶಃ ಶುಕ್ರವಾರ ವಿತ್ಡ್ರಾಯಲ್ ಇರ್ಬೋದು. ನಮ್ಮಲ್ಲಿರೋರು 18 ಜನ. ಗುರುವಾರ ಸಾಯಂಕಾಲ ಬರ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ 18 ಜನದ್ದು ಅನವಶ್ಯಕವಾಗಿ ಜಿ ಟಿ ದೇವೇಗೌಡರು ಅವ್ರ ವಿಷಯ ನಾನು ಮಾತಾಡಿದ್ದೇನೆ. ಆದರೆ 18 ಜನನೇ ಗೆಲ್ಲಕ್ಕಾಗೋದಿಲ್ಲ ನಮ್ಮ ಅಭ್ಯರ್ಥಿ. ಕುಮಾರಸ್ವಾಮಿಯವರು ಬಂದು ಅವರು ಮಿತ್ರ ಪಕ್ಷ ಜೊತೆ ಮಾತನಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ ಅಂತ. ಅದಕ್ಕಿಂತ ನಾನು ಹೆಚ್ಚು ಹೇಳಲಿಕ್ಕೆ. Sir, Modi completes 12 years in office, sir. Prime Minister Modi completed 12 years in office, sir. Your comments. ನಿಮ್ಮ ಮನಸ್ಸಿನಲ್ಲಿ ನನಗೆ ಸರಿಯಾಗಿ ನಿನ್ನ ಕೇಳ್ತಾರೆ. ಮೋದಿ ಅವರು 12 ವರ್ಷ ಕಂಪ್ಲೀಟ್ ಮಾಡಿದ್ರಲ್ಲ ಅಂತ. ಪ್ರೈಮ್ ಮಿನಿಸ್ಟರ್ 12 ಇಯರ್ಸ್ ಕಂಪ್ಲೀಟೆಡ್ ಅಂತ ಹೇಳ್ತಿದ್ದಾರೆ. ರೆಕಾರ್ಡ್ ಅನ್ನು ಮುಂದೆ ಹೋಗಿದ್ದಾರೆ. 12 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ಅಂತ. ಪ್ರೈಮ್ ಮಿನಿಸ್ಟರ್ 12 ಇಯರ್ಸ್ ಪ್ರೈಮ್ ಮಿನಿಸ್ಟರ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇವರು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. ಅದ್ರ ಬಗ್ಗೆ ರಿಯಾಕ್ಷನ್ ಅಂತ ಕೇಳಿ. ನೋಡಿ, ಎಲ್ಲ ಪತ್ರಿಕೆಗಳು ನೀರುಗಿಂತ ಒಂದಿನ ಹೆಚ್ಚು ಅವರು ಪ್ರಧಾನಮಂತ್ರಿಯ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದ್ದಾರೆ. ದೇಶದ ಪ್ರಗತಿಗೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ಆರ್ಥಿಕ ಪ್ರಗತಿ ಹೆಚ್ಚಾಗಲಿಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಪ್ರಯತ್ನ ಮಾಡಿದ್ದಾರೆ. ಅದರ ಜೊತೆಗೆ ವಿಶ್ವದಲ್ಲಿ
ನಮ್ಮ ದೇಶಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಡ್ತಕ್ಕಂಥದ್ರಲ್ಲಿ ಸಮರ್ಥರಾಗಿದ್ದಾರೆ. ಇಷ್ಟು ಎತ್ತರಕ್ಕೆ ಬೆಳೆದಂಥದ್ದು ಅವರ ಸಾಧನೆ ಏನಿದೆ, ಅದರಿಂದ ಮಾಧ್ಯಮಗಳು ಅದನ್ನು ಗುರುತಿಸಿ ಇವತ್ತು ಹಲವಾರು ಮಾಧ್ಯಮಗಳು ಲೇಖನಗಳನ್ನು ಮಾಡಿದ್ದಾರೆ. ನಾನು ಓದಿದ್ದೇನೆ, ತುಂಬ ಸಂತೋಷ. ಏಕೆ ಅಂತ ಹೇಳಿದರೆ ವಾಸ್ತವಾಂಶ ಏನಿದೆಯೋ ಅದನ್ನು ಮಾಧ್ಯಮಗಳಲ್ಲಿ ಇವತ್ತು ಹೊರತಂದಿದ್ದಾರೆ. ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅಭಿನಂದಿಸ್ತೇನೆ. ನಮಸ್ಕಾರ. ಸುಮ್ಮನೆ ಚರ್ಚೆ ಅವಶ್ಯಕ. ಊಟ ಮಾಡೋದು ಈ ಕ್ವಶನ್ ಆ್ಯಂಡ್ ಆನ್ಸರ್ ಬೇಡ. ಈಗ ಏನು ಕೇಳಿದ್ರು? ಎಲ್ಲ ಕ್ಲಿಯರ್ ಮಾಡಿದ್ರಲ್ಲ ಸರ್. ಅವರು UP ಇಂದ ನಿಮ್ಮನ್ನ ರಾಜ್ಯಸಭೆ ಕಳಿಸ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ನೀವು ಏನು ಬೇಕಾದರೂ ಮಾಡ್ಬೋದು, ಸೃಷ್ಟಿ ಮಾಡ್ಬೋದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.